ನಮಸ್ಕಾರ ಸ್ನೇಹಿತರೆ. ಬಂಗಾಳದ ಜೂನಿಯರ್ ಮಮತಾ ಬ್ಯಾನರ್ಜಿ ಅಂತಲೇ ಫೇಮಸ್ ಆದವರು ಸಯೋನಿ ಘೋಷ್. ಆದ್ರೀಗ ತಮ್ಮ ಗಾಡ್ ಮದರ್ ಆಗಿದ್ದ ದೀದಿಗೆ ಗುನ್ನ ಕೊಟ್ಟು NDA ಕೂಟ ಸೇರೋಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಈ ಸಯೋನಿ ಘೋಷ್ ಯಾರು? ಸಿನಿರಂಗದ ಸುಂದರಿ ರಾಜಕೀಯಕ್ಕೆ ಬಂದಿದ್ಯಾಕೆ? ಶಿವಲಿಂಗಕ್ಕೆ ಕಾಂಡೋಮ್ ಹಾಕೋ ಫೋಟೋ ವಿವಾದ ಏನು? ಈಕೆ ಮಾಡಿರುವ ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಯೋನಿ ಘೋಷ್ ಹಿನ್ನೆಲೆ ಏನು? ಸಯೋನಿ ಘೋಷ್ 1993ರ ಜನವರಿ 27ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದ್ರು. ತಂದೆ ಸಮರ್ ಘೋಷ್, ತಾಯಿ ಸುದೀಪ್ತಾ ಘೋಷ್. ತಂದೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಿ ಆಗಿದ್ರು. ಒಬ್ಬಳೇ ಮಗಳಾಗಿದ್ರಿಂದ ತುಂಬಾ ಫ್ರೀ ಆಗಿ ಬಿಟ್ಟಿದ್ರು ತಂದೆ ತಾಯಿ. ಇಂಥದ್ದೇ ಓದು, ಇಂಥದ್ದೇ ಮಾಡುವಂತ ಒತ್ತಡ ಹೇರ್ಲಿಲ್ಲ. ಮತ್ತೊಂದ್ ಕಡೆ ಸಯೋನಿಗೆ ಓದಿನಲ್ಲಿ ಆಸಕ್ತಿ ಇರ್ಲಿಲ್ಲ. ಸಿನಿಮಾ ಹುಚ್ಚು ತುಂಬಾನೇ ಇತ್ತು. ಹೀಗಾಗಿ ಸ್ಕೂಲ್ ನಲ್ಲಿ ಓದುತ್ತಿದ್ದಾಗಲೇ ನಾಟಕ, ಸ್ಟೇಜ್ ಶೋ, ಸ್ಕ್ರಿಪ್ಟ್ ಬರೆಯೋದು ಮಾಡ್ತಿದ್ರು. ಸೆಕೆಂಡ್ PUCಗೆ ಓದು ನಿಲ್ಲಿಸಿದ ಸಯೋನಿ ಬಣ್ಣದ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರು. ಆದ್ರೆ ಒಳ್ಳೆಯ ಆಕ್ಟಿಂಗ್ ಸ್ಕೂಲ್ಗೆ ಕಳುಹಿಸಲು ತಂದೆ ತಾಯಿ ಬಳಿ ದುಡ್ಡು ಇರ್ಲಿಲ್ಲ. ಸಿನಿ ಕ್ಷೇತ್ರದಲ್ಲಿ ಮಿಂಚಿದ ಸಯೋನಿ. ಈಕೆಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. 2010ರಲ್ಲಿ ಅಂದ್ರೆ ಜಸ್ಟ್ 17ನೇ ವಯಸ್ಸಿಗೆ ಸಯೋನಿ ಟೆಲಿಫಿಲ್ಮ್ಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಮೊದಲಿಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು ಅವಕಾಶಗಳು ಒಲಿಯಲಿಲ್ಲ. ಆದ್ರೆ ನಂತರ ನಾಟ್ ಓವರ್ ನಾಟ್ ಔಟ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಸಣ್ಣ ಪಾತ್ರದಲ್ಲಿ ನಟಿಸಿದ್ದಾದ್ರೂ ಎಲ್ಲರ ಗಮನವನ್ನ ಸೆಳೆದ್ರು. ಈವರೆಗೆ ಸುಮಾರು 48ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ದಾರೆ. 8 ವೆಬ್ ಸೀರೀಸ್ಗಳಲ್ಲೂ ಕೆಲಸ ಮಾಡಿದ್ದಾರೆ. ಸಿಂಗರ್ ಕೂಡ ಆಗಿರುವ ಇವರಿಗೆ ಸಾಲು ಸಾಲು ಪ್ರಶಸ್ತಿಗಳು ಒಲಿದು ಬಂದಿವೆ. ಅಷ್ಟೇ ಅಲ್ಲ, ಸಿನಿರಂಗದಲ್ಲೂ ಏನಾದ್ರೂ ವಿವಾದ ಆದ್ರೆ ಧೈರ್ಯವಾಗಿ ಮಾತಾಡ್ತಿದ್ರು. ಶಿವಲಿಂಗದ ಮೇಲೆ ಕಾಂಡೋಮ್ ವಿವಾದ. 2020ರ ನಂತರ ಸಯೋನಿ ಪಶ್ಚಿಮ ಬಂಗಾಳ ರಾಜಕೀಯದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಅದರಲ್ಲೂ ಬಿಜೆಪಿಯ ನೀತಿಗಳನ್ನ ಕಠೋರವಾಗಿ ವಿರೋಧಿಸ್ತಿದ್ರು. ಆದ್ರೆ 2021ರಲ್ಲಿ ನಡೆದ ಆ ಘಟನೆ ಈಕೆ ಜೀವನವನ್ನ ಫುಲ್ ಚೇಂಜ್ ಮಾಡಿಬಿಡ್ತು. ಇದ್ದಕ್ಕಿದ್ದಂತೆ 2015ರ ಶಿವರಾತ್ರಿಯಂದು ಸಯೋನಿ ಮಾಡಿದ್ದ ಟ್ವೀಟ್ ಮತ್ತೆ ವೈರಲ್ ಆಗೋಯ್ತು. ಇದರಲ್ಲಿ ಸಯೋನಿ ಮಹಿಳೆಯೊಬ್ಬರು ಶಿವಲಿಂಗಕ್ಕೆ ಕಾಂಡೋಮ್ ಹಾಕುತ್ತಿರುವ ಒಂದು ಫೋಟೋವನ್ನ ಶೇರ್ ಮಾಡಿದ್ರು. ಜೊತೆಗೆ ದೇವರು ಈಗ ಅಷ್ಟೇನು ಯೂಸ್ಫುಲ್ ಇಲ್ಲ ಅಂತ ಬರ್ಕೊಂಡಿದ್ರು. ಸಯೋನಿಯ ಈ ಟ್ವೀಟ್ 2021ರಲ್ಲಿ ವೈರಲ್ ಆಗಿ ಭಾರಿ ಟೀಕೆಗೆ ಗುರಿಯಾಯಿತು. ಕೇಸ್ ಕೂಡ ದಾಖಲಾಯಿತು. ಇದು ಸಯೋನಿಯ ಸಿನಿ ಕರಿಯರ್ನ ಆಲ್ಮೋಸ್ಟ್ ಎಂಡ್ ಮಾಡಿಬಿಡ್ತು. ಕಂಪ್ಲೀಟ್ ಆಗಿ ರಾಜಕೀಯಕ್ಕೆ ಎಳ್ಕೊಂಡು ಬಂತು. ದೀದಿ ಮಮತಾರ ಶಿಷ್ಯೆಯಾದ ಸಯೋನಿ. ಶಿವಲಿಂಗದ ವಿವಾದ ಪೀಕ್ ನಲ್ಲಿದ್ದಾಗ ಪಶ್ಚಿಮ ಬಂಗಾಳ CM ಆಗಿದ್ದ ಮಮತಾ ಬ್ಯಾನರ್ಜಿ ಸಯೋನಿಗೆ ಕಾಲ್ ಮಾಡಿದ್ರು. ತಮ್ಮ ಬಳಿ ಕರೆಸಿಕೊಂಡು ಏನೇ ಆದ್ರೂ ನಾನ್ ನಿನ್ ಜೊತೆಗೆ ಇರ್ತೀನಿ, TMCಗೆ ಬಂದು ಸೇರ್ಕೊಂಡು ಬಿಡು ಅಂತ ಹೇಳಿದ್ರು. ಅದರಂತೆ 2021ರಲ್ಲಿ ಸಯೋನಿ TMC ಸೇರಿಕೊಂಡು ರಾಜಕೀಯ ಜೀವನವನ್ನ ಶುರು ಮಾಡಿದ್ರು. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಅಸಾನ್ಸೋಲ್ ದಕ್ಷಿಣ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ಆದ್ರೆ ಸೋಲು ಅನುಭವಿಸಿದ್ರು. ಆದ್ರೂ ವೇದಿಕೆ ಮೇಲೆ ಹಾಡು ಹೇಳುತ್ತಾ ಪ್ರಚಾರ ಮಾಡುವ ಮೂಲಕ ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದ್ರು. ಇದಾದ್ಮೇಲೆ TMC ಯೂತ್ ವಿಂಗ್ ನ ರಾಷ್ಟ್ರೀಯ ಅಧ್ಯಕ್ಷೆಯಾಗಿ ಆಯ್ಕೆ ಆದ್ರು. ಖುದ್ದು ಮಮತಾ ಬ್ಯಾನರ್ಜಿಯ ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ಸ್ಥಾನ ಈಕೆಗೆ ಒಲಿದು ಬಂದಿತ್ತು. ಅಷ್ಟರ ಮಟ್ಟಿಗೆ ಸಯಾನಿ ಘೋಷ್ ದೀದಿ ಮಮತಾರ ನಂಬಿಕೆಯನ್ನ ಗಳಿಸಿದ್ರು. 2024ರಲ್ಲಿ ಲೋಕಸಭೆಗೆ ಆಯ್ಕೆಯಾದ ಸಯೋನಿ ಹಾಡು ಹೇಳುತ್ತಾ ವಿರೋಧಿಗಳನ್ನ ಟೀಕಿಸುವ ರೀತಿ, ನಡೆದುಕೊಂಡೇ ಮನೆ ಮನೆಗೆ ಹೋಗಿ ಪಕ್ಷದ ಪ್ರಚಾರ ಮತ್ತು ಸಿನಿಮಾದಿಂದ ಗಳಿಸಿದ್ದ ಖ್ಯಾತಿ ಎಲ್ಲವೂ ನಿಧಾನವಾಗಿ ವರ್ಕೌಟ್ ಆಯಿತು. 2024ರ ಲೋಕಸಭೆ ಚುನಾವಣೆಯಲ್ಲಿ ದೀದಿ ಮಮತಾ ಮತ್ತೆ ಸಯಾನಿಗೆ ಅವಕಾಶ ಕೊಟ್ರು. ಜಾದವ್ಪುರ ಲೋಕಸಭೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ರು. ಈ ಚುನಾವಣೆಯಲ್ಲಿ 2.5 ಲಕ್ಷದಷ್ಟು ವೋಟ್ ಲೀಡ್ ಮೂಲಕ ಸಯೋನಿ ವಿನ್ ಆದ್ರು. ಹೀಗೆ ಲೋಕಸಭೆಗೆ ಎಂಟ್ರಿ ಕೊಟ್ಟು ಬಿಜೆಪಿ ವಿರುದ್ಧ ಬೆಂಕಿ ಉಗುಳಲು ಶುರು ಮಾಡಿದ್ರು. ಇವರ ಮಾತುಗಳು ಎಷ್ಟು ಕಠೋರವಾಗಿ ಇರುತ್ತೆ ಅಂದ್ರೆ ಮಮತಾ ಬ್ಯಾನರ್ಜಿ ಕೂಡ ಏನೂ ಅಲ್ಲ ಹಂಗಿರುತ್ತೆ. ಇದೇ ಕಾರಣಕ್ಕೆ ಈಕೆಯನ್ನ ಪಶ್ಚಿಮ ಬಂಗಾಳದ 2ನೇ ಮಮತಾ ಬ್ಯಾನರ್ಜಿ ಅಂತಲೂ ಕರೆಯಲಾಗುತ್ತೆ. ಜೊತೆಗೆ ಈಕೆ ಕೂಡ ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗೋದನ್ನ ನಾನು ನೋಡ್ಬೇಕು ಅಂತಲೇ ಹೇಳುತ್ತಾ ಬಂದಿದ್ದಾರೆ. ದೀದಿಗೆ ಗುನ್ನ ಇಟ್ಟು NDA ಸೇರ್ತಾರಾ? ದೀದಿ ಮಮತಾ ಗರಡಿಯಲ್ಲಿ ಪಳಗಿದ ಈ ಸಯೋನಿ ಬಿಜೆಪಿ ವಿರುದ್ಧ ನಿರಂತರವಾಗಿ ಸಮರ ಸಾರಿದವರು. ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಹೀಗೆ ಯಾರನ್ನು ಬಿಡ್ತಾ ಇರಲಿಲ್ಲ. ಪ್ರಚಾರ ಮಾಡುವಾಗ ಮುಸ್ಲಿಮರ ಪವಿತ್ರ ಸ್ಥಳವಾದ ಕಾಬಾ ನನ್ನ ಹೃದಯದಲ್ಲಿದೆ, ಮದೀನಾ ನನ್ನ ಕಣ್ಣಲ್ಲಿದೆ ಅಂತೆಲ್ಲ ಹೇಳಿಕೊಂಡಿದ್ರು. ಈ ಸಲ ವಿಧಾನಸಭೆ ಚುನಾವಣೆಯಲ್ಲಿ TMC ಸೋತಾಗಲು ಬಿಜೆಪಿಯ ವೋಟ್ ಚೋರಿಯಿಂದಲೇ ನಾವು ಸೋತಿದ್ದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ತ್ರಿಪುರಾದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರು ಹತ್ತಿಸಲು ಯತ್ನಿಸಿ ಅರೆಸ್ಟ್ ಕೂಡ
ಕೂಡ ಆಗಿದ್ರು. ಆದ್ರೆ ಈಗ ದೀದಿ ವಿರುದ್ಧ ಬಂಡೆದ್ದು NDA ಕೂಟದ ಜೊತೆ ಹೋಗಲು ರೆಡಿಯಾಗಿರುವ 20 ಸಂಸದರ ಪೈಕಿ ಈಕೆ ಕೂಡ ಒಬ್ಬರಾಗಿದ್ದಾರೆ. TMCಯಲ್ಲಿ ಯಾವುದೇ ಭವಿಷ್ಯ ಇಲ್ಲ. ಮಮತಾ ಬ್ಯಾನರ್ಜಿಯ ನಾಯಕತ್ವ ಸರಿ ಇಲ್ಲ. ಅಭಿಷೇಕ್ ಬ್ಯಾನರ್ಜಿಯ ಹಸ್ತಕ್ಷೇಪ ಜಾಸ್ತಿ ಆಗಿದೆ ಅಂತ ಕಾರಣ ಕೊಟ್ಟಿದ್ದಾರೆ. ಸಯೋನಿ ಘೋಷ್ ಆಸ್ತಿ ಎಷ್ಟಿದೆ? 2024ರಲ್ಲಿ ನಡೆದ ಸ್ಕೂಲ್ ಜಾಬ್ಸ್ ಹಗರಣದಲ್ಲಿ ಈಕೆಯ ಹೆಸರು ಕೇಳಿ ಬಂದಿತ್ತು. ಇಡಿ ತನಿಖೆ ಕೂಡ ನಡೆಸಿತ್ತು. ಇನ್ನು ಸಯೋನಿ ಘೋಷ್ ಬಳಿ 90 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ರೆ 60 ಲಕ್ಷ ರೂಪಾಯಿಯಷ್ಟು ಸಾಲವಿದೆ. 8 ಗ್ರಾಂ ಚಿನ್ನ ಇದ್ದು ಒಂದೇ ಒಂದು ಕಾರು ಇದೆ. ಈಕೆಯ ವಾರ್ಷಿಕ ಆದಾಯ 4,71,000 ರೂಪಾಯಿಯಷ್ಟು ಇದೆ. ಇನ್ನು ಈಕೆಗೆ 33 ವರ್ಷ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗಿಲ್ಲ. ಸ್ನೇಹಿತರೆ, ಇದು ದೀದಿಗೆ ಗುನ್ನ ಇಟ್ಟ ಅಪ್ಪಟ ಶಿಷ್ಯೆ ಸಯೋನಿ ಘೋಷ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.